ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದಂತಹ ಕೇಸ್ ಮೇಲೆ ಇದೀಗ ಕಿರುತೆರೆಯ ನಟನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿರುವಂಥದ್ದು. ಹೌದು, ಇತ್ತೀಚೆಗೆ ನಡೀತಾ ಇರುವಂತಹ ರೇಪ್ ಕೇಸ್ಗಳನ್ನು ಗಮನಿಸೋದಾದರೆ ಸಾಕಷ್ಟು ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯರ ಮೇಲೆ ಲೈಂಗಿಕ ಕಿರುಕುಳ ಆಗಿರ್ಬೋದು, ಕಿರುಕುಳ ನೀಡುವಂಥದ್ದಾಗಿರ್ಬೋದು, ಇನ್ನು ರೇಪ್ ಮಾಡಿ ಸಾಯಿಸಿರುವಂತಹ ಘಟನೆಗಳಾಗಿರ್ಬೋದು, ಸಾಕಷ್ಟು ಕಣ್ಮುಂದೆ ಉದಾಹರಣೆಗಿದೆ. ಅದರಲ್ಲೂ ಚಿಕ್ಕ ಮಗು ಅಂತಾನು ನೋಡ್ದೇನೋ ರೇಪ್ ಮಾಡಿರುವಂತಹ ಘಟನೆಗಳು ಇದೀಗ ನಮ್ಮ ದೇಶದಲ್ಲಿ ನಡೆದಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದಂತಹ ಕಾಯ್ದೆ ಅಡಿ ಇದೀಗ ಕಿರುತೆರೆಯ ನಟನನ್ನ ಅರೆಸ್ಟ್ ಮಾಡಲಾಗಿದೆ. ಯಾರು ಈತ, ಈ ರೀತಿ ಏನಕ್ಕೆ ಮಾಡ್ದ, ಇವೆಲ್ಲವೂ ಸಹ ನೋಡೋದಾದ್ರೆ ಹಿಂದಿ ಕಿರುತೆರೆಯ ಜನಪ್ರಿಯ ನಟನಾದಂತಹ ರೋಹಿತ್ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಹಾಗೂ ಅಲ್ಲೇ ನಡೆಸಿದಂತಹ ಆರೋಪದ ಅಡಿ ಇದೀಗ ಮುಂಬೈ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾನೆ. 16 ವರ್ಷದ ಬಾಲಕಿಯನ್ನ ಹಿಂಬಾಲಿಸಿ ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಮಾನಸಿಕವಾಗಿ ಕಿರುಕುಳ ನೀಡಿದಂತಹ ಗಂಭೀರ ಆರೋಪ ಇದೀಗ ನಟನ ಮೇಲೆ ಇರುವಂತದ್ದು. ಸದ್ಯ ನ್ಯಾಯಾಲಯವೂ ಸಹ ಆರೋಪಿ ರೋಹಿತ್ನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವಂತದ್ದು. ಇನ್ನು ಈ ವಿಚಾರದ ಬಗ್ಗೆ ಇದೀಗ ತನಿಖೆ ಸಹ ನಡೀತಾ ಇದೆ. ಹಿಂದಿ ಕಿರುತೆರೆಯ ಪ್ರಸಿದ್ಧ ನಟನಾದಂತಹ ರೋಹಿತ್ ಚಂದಲ್ ಅವರನ್ನ ಇದೀಗ ಮುಂಬೈ ಪೊಲೀಸರು ಬಂಧಿಸಿದ್ದು 16 ವರ್ಷದ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದಂತಹ ಆರೋಪದ ಮೇಲೆ ಈತನನ್ನ ಇದೀಗ ಬಂಧಿಸಲಾಗಿದೆ. ಬಾಲಕಿಯನ್ನ ಹಿಂಬಾಲಿಸೋದು ಮತ್ತು ಅಲ್ಲೇ ನಡೆಸಿದಂತಹ ಆರೋಪದಡಿ ಇದೀಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಇದು ನಟನ ವಿರುದ್ಧ ಇದೀಗ ಫೋಕ್ಸೋ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ. ರೋಹಿತ್ ಚಂದಲ್ ಅವರಿಗೆ ಇದೀಗ ಸರಿಸುಮಾರು 29 ವರ್ಷ ವಯಸ್ಸಾಗಿರ್ಬೋದು. ಇವರು ಪಾಂಡ್ಯ ಸ್ಟೋರ್ ಮತ್ತು ಕಾಶಿಬಾಯಿ ಬಜಿಯಾರಾಮ್ ಬಳ್ಳಾಲ ಧಾರಾವಾಹಿಗಳ ಮೂಲಕ ಇದೀಗ ಪ್ರಸಿದ್ಧ ಆಗಿರುವಂಥದ್ದು. ಪಂತನಗರ ಪೊಲೀಸರು ಇವರನ್ನ ಇದೀಗ ದೈಸರ್ನಲ್ಲಿರುವಂತಹ ಮನೆಯಿಂದ ಬಂಧಿಸಿದ್ದಾರೆ. ನಂತರ ಅವರನ್ನ ವಿಶೇಷ ಫೋಕ್ಸೋ ನ್ಯಾಯಾಲಯಕ್ಕೆ ಇದೀಗ ಹಾಜರುಪಡಿಸಲಾಗಿರುವಂಥದ್ದು. ಸದ್ಯ ನ್ಯಾಯಾಲಯವೂ ಸಹ ಇದೀಗ ನಟನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ನಟ ರೋಹಿತ್ ತಮ್ಮ ವೈಯಕ್ತಿಕ ನಂಬರ್ನಿಂದ ಬಾಲಕಿಗೆ ಪದೇ ಪದೇ ಫೋನ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಅದೇ ನಿಟ್ಟಿನಲ್ಲಿ ಬೇರೆ ಅಂದರೆ ಇವರ ವೈಯಕ್ತಿಕವಾದಂತಹ ನಂಬರ್, ಪರ್ಸನಲ್ ನಂಬರ್ನ ಪಿಕ್ ಮಾಡದೇ ಇರುವಂತಹ ಸಮಯದಲ್ಲಿ ಬೇರೆ ಬೇರೆ ನಂಬರ್ಗಳಿಂದನೂ ಸಹ ಕರೆ ಮಾಡಿ ಕಿರುಕುಳ ನೀಡಿರುವಂತಹ ಕೇಸ್ ಕೂಡ ಇದೀಗ ದಾಖಲಾಗಿರುವಂಥದ್ದು. ಇದರಿಂದ ಬಾಲಕಿ ತೀವ್ರ ಮಾನಸಿಕವಾಗಿ ಅಸಮಾಧಾನಕ್ಕೆ ಒಳಗಾಗಿರುವಂಥದ್ದು. ಜುಲೈ 5ರಂದು ಮುಂಬೈನ ಉಪನಗರದಲ್ಲಿ ಬಾಲಕಿ ಇದ್ದಂತಹ ಜಾಗಕ್ಕೆ ನಟ ಬಂದಿರೋದು ಸಹ ಇಲ್ಲಿ ಕನ್ಫರ್ಮ್ ಆಗಿದೆ. ಆಕೆಯನ್ನ ಹಿಂಬಾಲಿಸಿ ಗಲಾಟೆ ಮಾಡಿದ್ದಷ್ಟೇ ಅಲ್ಲದೆ ಬಾಲಕಿಗೆ ಬೈದು ಕೈಯಿಂದ ಅಲ್ಲೇ ನಡೆಸಿದಂತಹ ದೂರು ಸಹ ಇದೀಗ ಈತನ ವಿರುದ್ಧ ದಾಖಲಾಗಿರುವಂಥದ್ದು. ಒಟ್ಟಾರೆಯಾಗಿ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಕೇಸ್ ಪೊಲೀಸ್ ಅಧಿಕಾರಿಗಳು ಇದೀಗ ಅರೆಸ್ಟ್ ನ ಖಚಿತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ನಟ ಬಂಧನಕ್ಕೊಳಗಾಗಿದ್ದಾನೆ. ಇನ್ನು ನಟ ಮತ್ತೆ ಬಾಲಕಿಗೆ ಮೊದಲೇ ಪರಿಚಯ ಇತ್ತು ಅಂತ ಇದೀಗ ಪೊಲೀಸರು ಹೇಳ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಈ ಇಡೀ ಪ್ರಕರಣದ ತನಿಖೆಯನ್ನ ಇದೀಗ ಮುಂದುವರಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಕಿರುತೆರೆಯ ನಟನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದೆ. ಈ ತನಿಖೆ ಎಲ್ಲಿವರೆಗೂ ಹೋಗುತ್ತೆ, ಇನ್ನು ಯಾವೆಲ್ಲ ರೀತಿಯ ಒಂದಷ್ಟು ಕೇಸ್ ಹೊರಗಡೆ ಬರುತ್ತೆ, ಇವೆಲ್ಲವೂ ಸಹ ಕಾದು ನೋಡಬೇಕಾಗಿದ್ದು. ಒಟ್ಟಾರೆಯಾಗಿ ಇದೀಗ ಕಿರುತೆರೆಯ ನಟರು ಈ ರೀತಿ ಮಾಡ್ತಾ ಇರುವಂತಹ ಕಾರಣ ಎಲ್ಲೋ ಒಂದು ಕಡೆ ಚಿತ್ರರಂಗ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಇರುವಂತಹ ನಂಬಿಕೆ ದೂರ ಆಗುವಂತಹ ಸಾಧ್ಯತೆ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.